In this video I have explained computer network and growth of computer network along with the internet. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಗ್ರೋತ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಹಾಗೂ ಗ್ರೋತ್ ಆಫ್ ಇಂಟರ್ನೆಟ್ ನ ಎಕ್ಸ್ಪ್ಲನೇಷನ್ ನಾನು ಮಾಡಿದ್ದೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೈಕ್ ದಿಸ್ ವಿಡಿಯೋ and subscribe to the channel. Gain the knowledge and rule the world. Growth of computer networking. What actually the network mean? Network is nothing but the interconnection of autonomous computers along with the peripheral devices. Growth of computing ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನು? ನೆಟ್ವರ್ಕ್ ಅಂದ್ರೆ ಕನೆಕ್ಷನ್ ಆಫ್ ಆಟೋನಮಸ್ ಕಂಪ್ಯೂಟರ್ಸ್ ಅಥವಾ ಪೆರಿಫೆರಲ್ ಡಿವೈಸಸ್. ಅಂದ್ರೆ ಆಟೋನಮಸ್ ಕಂಪ್ಯೂಟರ್ ಜೊತೆಗೆ ಪೆರಿಫೆರಲ್ ಡಿವೈಸಸ್ ಕನೆಕ್ಟ್ ಮಾಡಿ ಫಾರ್ಮ್ ಮಾಡಿರೋದನ್ನ ನೆಟ್ವರ್ಕ್ ಅಂತ ಕರೀತಾರೆ. ಆಟೋನಮಸ್ ಕಂಪ್ಯೂಟರ್ಸ್ ಅಂದ್ರೆ ಏನು ಅಂದ್ರೆ ಅದಕ್ಕೆ ತನ್ನದೇ ಆದಂತ ಶಕ್ತಿ ಇರುತ್ತೆ. ಅಂದ್ರೆ ಇವು ಕೂಡ ಕಂಪ್ಯೂಟರೇ. ಆ ಕಂಪ್ಯೂಟರ್ಗೆ ತನ್ನದೇ ಆದಂತ ಶಕ್ತಿ ಇರುತ್ತೆ, ತನ್ನದೇ ಆದಂತ ಡಿವೈಸಸ್ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಕಾಂಪ್ಯೂಟೇಷನ್ ಮಾಡೋ ಕೇಪಬಿಲಿಟಿ ಇರುತ್ತೆ. ಆಟೋನಮಸ್ ಕಂಪ್ಯೂಟರ್ಸ್ ಮೀನ್ಸ್ ದೋಸ್ ಆರ್ ದ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ which will be having their own resources for the purpose of performing the computations or the calculations which is required. Where the network will be used? The network will be used everywhere, such as business, billing, advertising, federal, state and local government offices, even in schools, colleges, private companies will be using a network. ನೆಟ್ವರ್ಕ್ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂದರೆ ನೆಟ್ವರ್ಕು ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಬಿಸ್ನೆಸ್ನಲ್ಲಿ ಬಿಲ್ಲಿಂಗ್, ಆಮೇಲೆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಅಡ್ವರ್ಟೈಸಿಂಗ್ಗೋಸ್ಕರ, ಫೆಡರಲ್ ಬ್ಯಾಂಕ್ಸಲ್ಲಿ, ಸ್ಟೇಟು ಮತ್ತು ಲೋಕಲ್ ಗೌರ್ಮೆಂಟ್ ಆಫೀಸಸ್ ಒಳಗೂ ಯೂಸ್ ಮಾಡ್ತಾರೆ. ಈವನ್ ಸ್ಕೂಲ್ಸು ಮತ್ತು ಕಾಲೇಜಸ್ ಒಳಗೆ ಯೂಸ್ ಮಾಡ್ತಾರೆ. ಆಮೇಲೆ ಕಂಪನೀಸಲ್ಲಿ ಯೂಸ್ ಮಾಡ್ತಾರೆ. ಎಲ್ಲದರಲ್ಲೂ ನೆಟ್ವರ್ಕ್ನ ಯೂಸ್ ಮಾಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಇದ್ದಾವೆ. ಯಾವ್ಯಾವು? ಲ್ಯಾನ್, ವ್ಯಾನ್ ಮತ್ತು ಹೈಬ್ರಿಡ್ ನೆಟ್ವರ್ಕ್ಸ್ ಅಂತ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್. ದೋಸ್ ಆರ್ ಲ್ಯಾನ್, ವ್ಯಾನ್ ಆ್ಯಂಡ್ ಹೈಬ್ರಿಡ್ ನೆಟ್ವರ್ಕ್ಸ್ ವಿಚ್ ವಿ ವಿಲ್ ಬಿ ಸ್ಟಡಿಂಗ್ ಲೇಟರ್ ಇನ್ ದ ಕಮಿಂಗ್ ಚಾಪ್ಟರ್ಸ್. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ತಿಳ್ಕೊಳ್ಳೋಣ. ಕಂಪ್ಯೂಟರ್ ನೆಟ್ವರ್ಕ್ಸ್ ಹ್ಯಾವ್ ಬೀನ್ ಗ್ರೋಯಿಂಗ್ ಎಕ್ಸ್ಪ್ಲೋಸಿವ್ಲಿ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಇನ್ಕ್ಲೂಡ್ಸ್ more and more individual and business use the networks to exchange the data. That means individually a person is using the network for the purpose of exchange of data, as well as in the business also we are using the networks for the purpose of exchanging the data. Then network industry has emerged to develop network technologies, products and the services which are needed for the purpose of networking. The network industry has emerged, means the network industry has also growing fast for the purpose of developing the things which are required for the purpose of network. Network has produced a demand in all industries for network professionals to plan, acquire, install, operate and manage the hardware as well as the software systems which are related to the networks. That means along with the network it has made the growth for all the requirements which are required for the purpose of establishing a network, that is the hardware, software, the plan which is required for the purpose of making the arrangement of a network, installing, giving the experience or giving the motivation for the purpose of developing a network
giving the training and operating them. All these have grown because of the networking. ಕಂಪ್ಯೂಟರ್ ನೆಟ್ವರ್ಕ್ಸು ಬಹಳ ಸ್ಫೋಟಕವಾಗಿ ಬೆಳವಣಿಗೆ ಕಾಣ್ತಾ ಇದೆ. ಅದರಿಂದ ಆಗಿರುವಂಥ ಪರಿಣಾಮಗಳು ಏನೇನು ಅಂದರೆ, more and more individual and business use networks to exchange data. ಅಂದರೆ ಒಬ್ಬ ಮನುಷ್ಯ ನೆಟ್ವರ್ಕ್ನ ಯೂಸ್ ಮಾಡ್ತಾ ಇದ್ದಾನೆ ಯಾವುದಕ್ಕೋಸ್ಕರ? ಡೇಟಾನ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ. ಅದರ ಜೊತೆಗೆ ಈವನ್ ಬಿಸ್ನೆಸ್ಸಲ್ಲಿ ಕೂಡ ವ್ಯಕ್ತಿಗತವಾಗಿಯೂ ನೆಟ್ವರ್ಕ್ನ ಯೂಸ್ ಮಾಡ್ತಾ ಇದ್ದಾರೆ ಡೇಟಾ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ. ಅದ್ರ ಜೊತೆಗೆ ವ್ಯಾವಹಾರಿಕವಾಗಿ ನೆಟ್ವರ್ಕ್ನ ಯೂಸ್ ಮಾಡಿ ಡೇಟಾನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ನೆಟ್ವರ್ಕ್ ಬಹಳ ಅನುಕೂಲಕರವಾಗಿದೆ. ನೆಟ್ವರ್ಕ್ ಇಂಡಸ್ಟ್ರಿ ಕೂಡ ಡೆವಲಪ್ ಆಗ್ತಾ ಇದೆ. ಈ ನೆಟ್ವರ್ಕ್ ಇಂಡಸ್ಟ್ರಿ ಡೆವಲಪ್ ಆಗಿರೋದ್ರಿಂದ ಏನೆಲ್ಲ ಡೆವಲಪ್ ಮಾಡ್ತಾ ಇದೆ ಅಂದರೆ, ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂದರೆ, ಒಂದು ನೆಟ್ವರ್ಕ್ ಟೆಕ್ನಾಲಜೀಸ್, ಪ್ರಾಡಕ್ಟ್ಸ್ ಮತ್ತು ಸರ್ವೀಸಸ್. ಅಂದರೆ ನೆಟ್ವರ್ಕ್ ಇಂಡಸ್ಟ್ರಿಯಿಂದ ನೆಟ್ವರ್ಕಿಗೆ ಬೇಕಾಗಿರುವಂಥ ಸಲಕರಣೆಗಳು, ಟೆಕ್ನಾಲಜೀಸ್ ಮತ್ತು ಪ್ರಾಡಕ್ಟ್ ಮತ್ತು ಸರ್ವೀಸಸ್ ಅವೆಲ್ಲವೂ ಸಹ ಡೆವಲಪ್ ಆಗ್ತಾ ಇದ್ದಾವೆ. ನೆಟ್ವರ್ಕ್ ಇರೋದ್ರಿಂದ ಇದು ಬೇರೆ ರೀತಿಯಾದ ಇಂಡಸ್ಟ್ರೀಸ್, ನೆಟ್ವರ್ಕಿಗೆ ಸಂಬಂಧಪಟ್ಟಿರುವಂಥ ಇಂಡಸ್ಟ್ರೀಸಿಗೂ ಬೆಳವಣಿಗೆ ಕಾರಣವಾಗಿದೆ. ಯಾವುದೆಲ್ಲ ಪ್ರೊಫೆಷನಲ್ಸ್ ಒಳಗೆ ನೆಟ್ವರ್ಕ್ಸ್ನ ಯೂಸ್ ಮಾಡ್ತಾರೆ ಆ ಎಲ್ಲ ನೆಟ್ವರ್ಕ್ ಪ್ರೊಫೆಷನಲ್ಸ್ ಒಳಗೂ ಇದು ಗ್ರೋತ್ನ ಕಾಣ್ತಾ ಇದೆ. ಯಾವುದರಲ್ಲಿ? ಪ್ಲ್ಯಾನ್ ಮಾಡೋದರಲ್ಲಿ, ಅಕ್ವೈರ್ ಮಾಡೋದರಲ್ಲಿ, ಇನ್ಸ್ಟಾಲ್ ಮಾಡೋದರಲ್ಲಿ, ಆಪರೇಟ್ ಮತ್ತು ಮೇಂಟೆನೆನ್ಸ್ ಆಫ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ, ಮತ್ತು ಪ್ರತಿಯೊಂದು ನೆಟ್ವರ್ಕ್ಸ್ ರಿಲೇಟೆಡ್ ಸಿಸ್ಟಮ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಏನು ಬೇಕು ಅಲ್ಲ ಅವೆಲ್ಲವೂ ಗ್ರೋತ್ ಆಗ್ತಾ ಇದ್ದಾವೆ. ಮತ್ತು ಅವೆಲ್ಲವಕ್ಕೂ ಡಿಮ್ಯಾಂಡ್ ಇದೆ. ಯಾವುದು? ನೆಟ್ವರ್ಕ್ ಗ್ರೋತ್ ಆಗ್ತಾ ಇರೋದ್ರಿಂದ. ಕಾಂಪ್ಲೆಕ್ಸಿಟಿ ಇನ್ ನೆಟ್ವರ್ಕ್ ಸಿಸ್ಟಮ್. Since the computer network itself is a very complex subject, because the many technologies exist and each is having a features that distinguish from the other things. There are various kinds of technologies and each of the technologies will be having a features, and those features will be different from the other technology. Multiple organizations have created the networks for their own purpose, and those networks are a standard networks independently. Those have been developed which are not all compatible. That means one network is not same or it is not coping with the another kind of a network. Many companies have created commercial network products and services that uses the technologies in an unconventional ways. That means there is no a proper way of using the technology. Many kind of commercial networks has been developed by the company and they are using in their own way. They are not following the way of a conventional ways, means which is convenient for them. According to that they are using the networks. And finally the network which is a complex, because the multiple technologies exist and that can be used to interconnect two or more networks. We have a different kinds of networks. Those different kinds of networks has been developed by using a different technologies. Because of a different technologies we need to have a connection from one network to another network. That is the interconnection of two or more networks, and it is a complex because this network will be a complex one. As a result many combination of networks are possible. Complexity in network systems. ಕಂಪ್ಯೂಟರ್ ನೆಟ್ವರ್ಕ್ ಬಂದು ಒಂದು ಕಾಂಪ್ಲೆಕ್ಸ್ ವಿಷಯ, ಅಂದರೆ ಬಹಳ ಕಷ್ಟಕರವಾದ ವಿಷಯ. ಯಾಕೆ ಕಷ್ಟಕರವಾದ ವಿಷಯ ಅಂದರೆ ಇದರಲ್ಲಿ ಬಹಳ ಟೆಕ್ನಾಲಜೀಸು ಇದ್ದಾವೆ. ಪ್ರತಿಯೊಂದು ಟೆಕ್ನಾಲಜಿನೂ ತನ್ನದೇ ಆದಂಥ ಫೀಚರ್ಸ್ ಇದ್ದಾವೆ.
ಒಂದು ಟೆಕ್ನಾಲಜಿ ಫೀಚರು ಇನ್ನೊಂದು ಫೀಚರಿಗೆ ಬಹಳಷ್ಟು ಭಿನ್ನವಾಗಿರುತ್ತೆ. ಆಮೇಲೆ ಬಹಳಷ್ಟು ಆರ್ಗನೈಸೇಷನ್ಸ್ ಅಂದರೆ ನಂಬರ್ ಆಫ್ ಆರ್ಗನೈಸೇಷನ್ ತನ್ನದೇ ಆದಂಥ ಸ್ವತಂತ್ರದ ನೆಟ್ವರ್ಕ್ ಸ್ಟ್ಯಾಂಡರ್ಡ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವು ಒಂದಕ್ಕೆ ಇನ್ನೊಂದು ಕಾಂಪಿಟೇಬಲ್ ಇಲ್ಲ. ಅಂದರೆ ಒಂದು ಮತ್ತು ಬೇರೆ ಇದೆ. ಅಂದರೆ ಒಂದು ಆರ್ಗನೈಸೇಷನು ಇನ್ನೊಂದು ಆರ್ಗನೈಸೇಷನು ಬೇರೆ ಬೇರೆ ಟೆಕ್ನಾಲಜೀಸ್ ಇರೋದ್ರಿಂದ ಒಂದು ಇನ್ನೊಂದಕ್ಕೆ ಹೊಂದಾಣಿಕೆ ಆಗೋದು ಕಷ್ಟ. ಮೆನಿ ಕಂಪನೀಸ್ ಅಂದರೆ ಬಹಳಷ್ಟು ಕಂಪನೀಸು ತನ್ನದೇ ಆದಂಥ ಕಮರ್ಷಿಯಲ್ ನೆಟ್ವರ್ಕ್ ಪ್ರಾಡಕ್ಟ್ಸು ಮತ್ತು ಸರ್ವೀಸಸ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವುದ್ರ ಮೂಲಕ ಅಂದರೆ ಟೆಕ್ನಾಲಜಿ ಯೂಸ್ ಮಾಡುವ ಮೂಲಕ. ಆದರೆ ಟೆಕ್ನಾಲಜಿ ಯೂಸ್ ಮಾಡಬೇಕಾದಾಗೆ ಅನ್ಕನ್ವೆನ್ಷನಲ್ ವೇಸಲ್ಲಿ ಯೂಸ್ ಮಾಡ್ತಾರೆ. ಅನ್ಕನ್ವೆನ್ಷನಲ್ ವೇಸ್ ಅಂದರೆ ಏನು ಅಂದರೆ ಸಂಪ್ರದಾಯಬದ್ಧವಲ್ಲದ, ಅಂದರೆ ಸಂಪ್ರದಾಯ ರೀತಿಯಲ್ಲಿ ಅಲ್ಲದೆ, ರೂಢಿಯಲ್ಲಿ ಇಲ್ಲದ ರೀತಿಯಲ್ಲಿ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಕಂಪ್ಯೂಟರ್ ನೆಟ್ವರ್ಕ್ಸು ಮತ್ತು ಪ್ರಾಡಕ್ಟ್ಸು ಮತ್ತು ಸರ್ವೀಸಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ ಅನ್ ಅನ್ಕನ್ವೆನ್ಷನಲ್ ವೇ, by using the technologies, many of the companies have created their own commercial network products and the services in an unconventional ways. That means the technologies are not used in the conventional way, and using an unconventional ways they have developed the products and the services of the network. ಕೊನೆಯದಾಗಿ ನೆಟ್ವರ್ಕು ಕಾಂಪ್ಲೆಕ್ಸ್. ಯಾಕೆ ಕಾಂಪ್ಲೆಕ್ಸ್ ಅಂದರೆ ಇದರಲ್ಲಿ ಮಲ್ಟಿಪಲ್ ಟೆಕ್ನಾಲಜೀಸು ಇರೋದ್ರಿಂದ. ಆಮೇಲೆ ನಾವು ಒಂದು ನೆಟ್ವರ್ಕು ಮತ್ತು ಇನ್ನೊಂದು ನೆಟ್ವರ್ಕ್ 2 ಅಥವಾ 3 ನೆಟ್ವರ್ಕ್ನ ಇಂಟರ್ ಕನೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಇದು ಕಾಂಪ್ಲೆಕ್ಸ್. ಇದು ಎಲ್ಲದರ ಪರಿಣಾಮವಾಗಿ ನಮಗೆ ಬಹಳಷ್ಟು ಕಾಂಬಿನೇಷನ್ಸ್ ಆಫ್ ನೆಟ್ವರ್ಕ್ಸು ಪಾಸಿಬಲ್ ಇದೆ. Mastering the complexity, as I told, the network is a very complex one because it consisting of various technologies. By using the various technologies, many kinds of networks has been developed, and using those networks to have an interconnection among those networks, it is a difficult task. For that purpose, network is a complex one. How to master the complexity is one must look beyond the details and concentrate on the concepts. That means you must know the details as well as the concepts of making the network. For example, although it is not important to understand the details of the wires used to connect a computers to a specific network, that means it is not necessary to understand how the wires have been connected to the computers of a specific network. But it is important to understand few basic categories of wiring schemes that exist and advantages of each. That means every wiring need not to be understand, but a few things which are essential in case of an wiring, those you need to understand them, and you need to know the advantages of those wiring scheme which exist in the network. A simple wiring techniques you need to learn. You not to learn the details of wiring, but a few things, because if the network is not working properly, you should be able to handle them. Before calling for another person, you should be able to handle if it is having a minimum fault. If it is not possible for you, then you can go for a support of another person or the person who has designed the network. Similarly, although it is not important to learn the details of how a particular communication protocols handles the congested network in the sense which will be having
loaded with lot of traffic, a lot of people. Many persons will be using the network and many kinds of data will be exchanged in a network. Because of that there will be a traffic, because of that it will be a congested network. And you need not to know the details of how the communication protocol will be handling such a congested network. At the same time, it is important to know what congestion is and why it must be handled. ಟ್ರಾಫಿಕ್ ಯಾಕೆ ಆಗ್ತಾ ಇದೆ, ಆ ಟ್ರಾಫಿಕ್ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಮಾಸ್ಟರಿಂಗ್ ದ ಕಾಂಪ್ಲೆಕ್ಸಿಟಿನ ಯಾವ ರೀತಿ ತಿಳ್ಕೊಬೇಕು ಮತ್ತು ಯಾವ ರೀತಿ ಅರ್ಥ ಮಾಡಿಕೊಂಡು ಅದನ್ನು ನಾವು ನೆಟ್ವರ್ಕಲ್ಲಿ ಸುಧಾರಣೆಯನ್ನು ತರಬಹುದು ಅಥವಾ ನೆಟ್ವರ್ಕ್ನ ಯಾವ ರೀತಿ ನಾವು ಸಿಂಪಲ್ ಆಗಿ ಮಾಡ್ಕೊಬಹುದು. ಈ ಕಾಂಪ್ಲೆಕ್ಸಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಅಂದರೆ ಡೀಟೇಲ್ಸ್ನ ತಿಳ್ಕೊಬೇಕು. ಆಮೇಲೆ ಕಾನ್ಸೆಪ್ಟ್ಸ್ ಏನಿದಾವಲ್ಲ ಆ ಕಾನ್ಸೆಪ್ಟ್ಸ್ ಬಗ್ಗೆ ಸ್ವಲ್ಪ ಆಳವಾಗಿ ವಿಚಾರವನ್ನು ಮಾಡಬೇಕು. ಉದಾಹರಣೆಗೆ ಈ ನೆಟ್ವರ್ಕಲ್ಲಿ ಬಹಳಷ್ಟು ವೈರ್ಸ್ನ ಯೂಸ್ ಮಾಡಿರ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡಿ ಒಂದು ನೆಟ್ವರ್ಕ್ನ ಫಾರ್ಮ್ ಮಾಡೋದಕ್ಕೋಸ್ಕರ. ನೀವು ಪ್ರತಿಯೊಂದು ವೈರು ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ, ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು ತಿಳ್ಕೊಳ್ಳುವ ಅವಶ್ಯಕತೆ ಬೇಕಾಗಿಲ್ಲ, ಅದು ಅಗತ್ಯತೆ ಇರುವುದಿಲ್ಲ. ಆದರೆ ಕೆಲವೊಂದು ಬೇಸಿಕ್ ಕ್ಯಾಟಗರೀಸ್ ಆಫ್ ವೈರಿಂಗ್ ಏನಿರೋದಲ್ಲ ಅದನ್ನು ನೀವು ತಿಳ್ಕೊಬೇಕು ಮತ್ತು ಅದರದ್ದು ಅಡ್ವಾಂಟೇಜಸ್ಸನ್ನು ಸಹ ನೀವು ತಿಳ್ಕೊಬೇಕು. ಅವಾಗ ಒಂದು ವೇಳೆ ನೆಟ್ವರ್ಕಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗೆ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಇಲ್ಲ ಅಂದರೆ ಮತ್ತೆ ಬೇರೆ ವ್ಯಕ್ತಿಗೆ ಕರಿಬೇಕು ಅಥವಾ ಆ ಕಂಪನಿ ಯಾರು ನೆಟ್ವರ್ಕ್ ನಿಮ್ಗೆ ಎಸ್ಟಾಬ್ಲಿಷ್ ಮಾಡಿಕೊಟ್ಟಿರ್ತಾರಲ್ಲ ಅವರಿಗೆ ಕರಿಬೇಕಾಗತ್ತೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಅಂಶಗಳಿರುತ್ತಲ್ಲ ವೈರಿಂಗಲ್ಲಿ ಅದ್ರ ಬಗ್ಗೆ ತಿಳ್ಕೊಬೇಕು, ಅದರದ ಪ್ರತಿಯೊಂದು ಲಾಭದ ಬಗ್ಗೆ ತಿಳ್ಕೊಬೇಕು. ಇದೇ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ದು ತಿಳ್ಕೊಂಡು ನೆಸೆಸಿಟಿ ಇರುವುದಿಲ್ಲ. ಯಾವಾಗ ಅದು ಯಾವ ರೀತಿ ಕಂಜೆಸ್ಟೆಡ್ ನೆಟ್ವರ್ಕ್ನ ಹ್ಯಾಂಡಲ್ ಮಾಡುತ್ತೆ ಅಂತ. ಕಂಜೆಸ್ಟೆಡ್ ನೆಟ್ವರ್ಕ್ ಅಂದ್ರೇನು? ಕಿಕ್ಕಿರಿದ ನೆಟ್ವರ್ಕ್ ಅಂದರೆ ಬಹಳಷ್ಟು ಮಂದಿ ಬಹಳಷ್ಟು ವ್ಯಾಲ್ಯೂಸ್ ಮತ್ತು ಬಹಳಷ್ಟು ಡೇಟಾನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಏನು ಟ್ರಾಫಿಕ್ ಆಗುತ್ತೆ. ಆ ಟ್ರಾಫಿಕ್ ಆಗಿರುತ್ತಲ್ಲ ನೆಟ್ವರ್ಕಲ್ಲಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಅಂತ ಯೂಸ್ ಮಾಡ್ತಾರೆ. ಪ್ರೋಟೋಕಾಲ್ ಅಂದ್ರೇನು? ಸೆಟ್ ಆಫ್ ರೂಲ್ಸ್. ಆ ಪ್ರೋಟೋಕಾಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಆ ಕಂಜೆಷನ್ ಯಾಕಾಗತ್ತೆ, ಅದನ್ನು ಯಾವ ರೀತಿ ಸುಧಾರಣೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಕಂಜೆಷನ್ ಅಂದರೆ ಕಿಕ್ಕಿರಿದ ಟ್ರಾಫಿಕ್ ಯಾಕಾಗತ್ತೆ, ಯಾವುದಕ್ಕೋಸ್ಕರ ಆಗತ್ತೆ, ಅದನ್ನು ಯಾವ ರೀತಿ ನಾವು ಸುಧಾರಿಸ್ಬೋದು ಅನ್ನೋದನ್ನು ತಿಳ್ಕೊಬೇಕು. ಸಂಪೂರ್ಣವಾದ ಪ್ರೋಟೋಕಾಲ್ ಡೀಟೇಲ್ಸು ತಿಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಅ ಮಿನಿಮಮ್ ನಾಲೆಜ್ ಬೇಕು. The motivation and the tools for the purpose of developing a network. How actually the network has developed. So initially, the earliest computer networks, whatever were built, they were built to extend the existing computing facility. That means whatever the computations which can be done in a system, those features has to be extended. For that purpose, the computer networks has been developed earlier. Then the network were devised that allowed multiple computers to access a shared peripheral devices such as a printer or a disk. Once the computation of a system has been developed, once it was going on, then they wanted to extend the facilities which have been present in the computing system. For that purpose, the printer as well as the disk which was used, those things they have connected as a network so that it can be used by the multiple computers. It means instead of using a printer with only one computer, a single printer can be used with a 10 systems, there is a 10 computer, or with a 15 or a 20
computer. Similarly, with respect to the disk, this was the first step in the network process. Then, the main motivation for the first networks were share large scale computational power. Very large computational power. That means whatever the vast and the most largest computations were there, those has to be divided so that it can be shared and those can be computed within a less time. That was the main motivation for the network developing. The US Department of Defense, it is a DoD, developed a network, and that one was Advanced Research Project Agency. Advanced Research Projects Agency was concerned about the lack of high powered computers, and this is called as an ARPA, Advanced Research Projects Agency. They have developed the network for the purpose of research project in an advanced agency. Motivation ಮತ್ತೆ ಟೂಲ್ಸು. ಫಸ್ಟಿಗೆ ನೆಟ್ವರ್ಕ್ ಏನು ಡೆವಲಪ್ ಮಾಡೋದಕ್ಕೋಸ್ಕರ ಏನು ಮೋಟಿವೇಶನ್ ಮತ್ತು ಟೂಲ್ಸ್ ಯಾವುದಕ್ಕೋಸ್ಕರ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ಮೊದಲಾಗಿ ಕಂಪ್ಯೂಟರ್ ನೆಟ್ವರ್ಕ್ಸ್ನ ಡೆವಲಪ್ ಮಾಡಿದ್ದು, ಇವಾಗ ನಾವು ಕಂಪ್ಯೂಟರ್ಸಲ್ಲಿ ಏನು ಫೆಸಿಲಿಟೀಸ್ ಇದಾವಲ್ಲ ಆ ಫೆಸಿಲಿಟೀಸ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ, ಅಂದರೆ ಆಲ್ರೆಡಿ ಇರುವಂಥ ಫೆಸಿಲಿಟೀಸ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಕಂಪ್ಯೂಟರ್ ನೆಟ್ವರ್ಕ್ಸ್ನ ಫಸ್ಟಿಗೆ ಡೆವಲಪ್ ಮಾಡಿದರು. ಇಲ್ಲಿ ನೆಟ್ವರ್ಕ್ ಯಾವ ರೀತಿ ಡೆವಲಪ್ ಮಾಡಿದವು, ಯಾವುದಕ್ಕೋಸ್ಕರ ಡೆವಲಪ್ ಮಾಡಿದ್ದು ಅಂದರೆ, ಮೊದಲೆಲ್ಲ ಒಂದು ಸಿಸ್ಟಮ್ಗೆ ಒಂದು ಕಂಪ್ಯೂಟರ್ ಕನೆಕ್ಟೆಡ್, ಒಂದು ಪ್ರಿಂಟರ್ಗೆ ಒಂದು ಕಂಪ್ಯೂಟರ್ ಕನೆಕ್ಟೆಡ್ ಇರ್ತಾ ಇತ್ತು. ಅದ್ರ ಬದಲು ಒಂದು ಪ್ರಿಂಟರ್ನ 10 ಕಂಪ್ಯೂಟರ್ಸ್ಗೆ ಯೂಸ್ ಮಾಡೋ ರೀತಿ ಅಥವಾ 15 ಕಂಪ್ಯೂಟರ್ಸ್ಗೆ ಯೂಸ್ ಮಾಡೋ ರೀತಿ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ಅಂದರೆ ಶೇರ್ಡ್ ಪೆರಿಫೆರಲ್ ಡಿವೈಸಸ್, ಪ್ರಿಂಟರ್ ಮತ್ತು ಡಿಸ್ಕ್ ಇದಾವಲ್ಲ, ಇದನ್ನು ಮಲ್ಟಿಪಲ್ ಕಂಪ್ಯೂಟರ್ಸ್ ಜೊತೆಗೆ ಶೇರ್ ಮಾಡೋ ರೀತಿ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ಮೇನ್ ಮೋಟಿವೇಶನ್ ನೆಟ್ವರ್ಕ್ ಡೆವಲಪ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ಏನು ಅಂದರೆ, ದೊಡ್ಡದಾದಂಥ ಕಾಂಪ್ಯೂಟೇಷನ್ ಪವರ್ ಏನಿತ್ತಲ್ಲ ಅದನ್ನು ಶೇರ್ ಮಾಡಿ ವರ್ಕ್ ಮಾಡೋದಕ್ಕೋಸ್ಕರ. ಫಸ್ಟಿಗೆ ಕಂಪ್ಯೂಟರ್ ನೆಟ್ವರ್ಕ್ಸ್ನ ಡೆವಲಪ್ ಮಾಡಿದ್ದು US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅವರು, DoD ಅವರು. ಯಾವುದಕ್ಕೋಸ್ಕರ ಡೆವಲಪ್ ಮಾಡಿದರು ಅಂದರೆ, ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟ್ ಯಾವುದು ಅಂದರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ. ಆ ಪ್ರಾಜೆಕ್ಟ್ಗೋಸ್ಕರ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ಅದು ಮೇನ್ ಯಾವುದಕ್ಕೋಸ್ಕರ ಇತ್ತು ಅಂದರೆ, ಹೈ ಪವರ್ಡ್ ಕಂಪ್ಯೂಟರ್ಸ್ ಕಡಿಮೆ ಇತ್ತು. ಅದರ ಸಲುವಾಗಿ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿನ ಮೂಲಕ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ARPA research project, whatever is there, it was needed often a high power computers. ARPAದಲ್ಲಿ ಪ್ರಾಜೆಕ್ಟ್ಸ್ನ ಮಾಡೋದಕ್ಕೋಸ್ಕರ ಹೈ ಪವರ್ ಕಂಪ್ಯೂಟರ್ಸ್ ನೆಸೆಸಿಟಿ ಇತ್ತು. ಅದಕ್ಕೋಸ್ಕರ ನೆಟ್ವರ್ಕ್ನ ಡೆವಲಪ್ ಮಾಡಿದರು. ಮೇನ್ ಕನ್ಸೆಂಟ್ ARPAದಲ್ಲಿದ್ದು ಕಂಪ್ಯೂಟರ್ದು ಫೆಸಿಲಿಟೀಸ್ ಏನಿದಾವಲ್ಲ ಪ್ರಾಜೆಕ್ಟಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಹೈ ಪವರ್ ಕಂಪ್ಯೂಟರ್ಸ್ ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನು ಡೆವಲಪ್ ಮಾಡಿದ್ರು. ಇದರಲ್ಲಿ ಬಹಳಷ್ಟು ARPA ರಿಸರ್ಚ್ ಪ್ರಾಜೆಕ್ಟ್ಸ್ ಏನಿದಾವಲ್ಲ ಅದನ್ನು ಆಕ್ಸೆಸ್ ಮಾಡೋದಕ್ಕೋಸ್ಕರ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಬೇಕಿತ್ತು. ಬಹಳಷ್ಟು ರಿಸರ್ಚ್ ಪ್ರಾಜೆಕ್ಟ್ಸ್ನ ಏನು ನೀಡಿತ್ತಲ್ಲ, ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ಏನು ನೀಡಿತ್ತಲ್ಲ ಅದನ್ನು ಆಕ್ಸೆಸ್ ಮಾಡೋದಕ್ಕೋಸ್ಕರ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಬೇಕಿತ್ತು. ಆಮೇಲೆ ಪ್ರತಿಯೊಂದು ರಿಸರ್ಚ್ ಗ್ರೂಪು ಒಂದು ಅಂದರೆ ಪ್ರತಿಯೊಂದು ನ್ಯೂ ಕಂಪ್ಯೂಟರ್ ಟೈಪ್, ಈಚ್ ರಿಸರ್ಚ್ ಗ್ರೂಪ್ ವಾಂಟೆಡ್ ಒನ್ ಆಫ್ ಈಚ್ ನ್ಯೂ ಕಂಪ್ಯೂಟರ್ ಟೈಪ್. ಅಂದರೆ ಪ್ರತಿಯೊಂದು ರಿಸರ್ಚ್ ಗ್ರೂಪಿಗೂ ಹೊಸದು ಕಂಪ್ಯೂಟರ್ ಟೈಪ್ ಬೇಕಿತ್ತು. 1960ನೇ ಇಸ್ವಿಯಲ್ಲಿ it became obvious that APRA budget could not keep up with the demand. APRA ಬಜೆಟ್ ಏನಿತ್ತಲ್ಲ ಅದು ಡಿಮ್ಯಾಂಡ್ ಪ್ರಕಾರ ವರ್ಕ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ APRA ಏನಿತ್ತಲ್ಲ ಪ್ರಾಜೆಕ್ಟ್, ಆ APRA ನೆಟ್ಗೆ ಆಲ್ಟರ್ನೇಟಿವ್ ಆಗಿ ಡೇಟಾ ನೆಟ್ವರ್ಕ್ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ರು.
ಅದಾದಮೇಲೆ ಏಜೆನ್ಸಿ ಡಿಸೈಡ್ ಮಾಡ್ತು ಪ್ರತಿಯೊಂದು ಗ್ರೂಪಿಗೆ ಒಂದು ಕಂಪ್ಯೂಟರ್ ಕೊಡಬೇಕು ಅಂತ. ಅದಾದಮೇಲೆ ಕಂಪ್ಯೂಟರ್ನ ಇಂಟರ್ ಕನೆಕ್ಟ್ ಮಾಡಿ ಡೇಟಾ ನೆಟ್ವರ್ಕ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಆರ್ಪಾ ನೆಟ್ವರ್ಕ್ ರಿಸರ್ಚ್ ಏನಿದೆಯಲ್ಲ ಇದು ಒಂದು ರೆವಲ್ಯೂಷನರಿ ಆಗಿ ಟರ್ನ್ ಆಯಿತು. ಯಾವುದಕ್ಕೋಸ್ಕರ ಅಂದರೆ ನೆಟ್ವರ್ಕ್ ಡೆವಲಪ್ಮೆಂಟಿಗೋಸ್ಕರ. ಮೆನಿ ಆಫ್ ದ ಆರ್ಪಾ ರಿಸರ್ಚ್ ಪ್ರಾಜೆಕ್ಟ್ಸ್ ನೀಡೆಡ್ access to the latest equipment. Each of the groups of the project wanted one of the each new computer type. That means each of the groups wanted the latest equipment. The new computer type was needed for each of the groups which was involved in the research projects of an ARPA. By the later 1960s, it became obvious that the ARPA budget could not keep up with the demand. So what was the demand was there? That demand cannot be kept by, means that demand cannot be given by the ARPA budget, because the demand was increasing and that demand cannot be given under the ARPA budget. As an alternative to ARPA, started investigating the data network. Then the agency has decided to give each group one computer, interconnect the computer with the data network. Means each of the group has been provided with one computer and that computer has been interconnected with the computer so that they can have a data network. This ARPA network research has turned out to be a revolutionary for the purpose of developing a network. ಆರ್ಪಾ ಬಜೆಟ್ಟು ಬೇಕಾಗಿರುವಂಥ ಡಿಮ್ಯಾಂಡು ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಅಂದರೆ ಆರ್ಪಾ ಪ್ರಾಜೆಕ್ಟ್ಸ್ ರಿಸರ್ಚ್ ಪ್ರಾಜೆಕ್ಟ್ಸು ಸ್ಟಾರ್ಟ್ ಆದಮೇಲೆ ಅದರಿಂದ ಪ್ರತಿಯೊಂದು ಗ್ರೂಪಿಗೂ ಹೊಸ ಕಂಪ್ಯೂಟರ್ ಟೈಪ್ ನೆಸೆಸಿಟಿ ಇತ್ತು. ಅದನ್ನೆಲ್ಲದನ್ನು ಆ ಡಿಮ್ಯಾಂಡನ್ನೆಲ್ಲದನ್ನು ಬೇಕಾಗಿರೋದು ಆರ್ಪಾ ಬಜೆಟ್ ಮೂಲಕ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಆರ್ಪಾ ಏನು ಮಾಡ್ತು ಅಂದರೆ ಇನ್ವೆಸ್ಟಿಗೇಷನ್ ಡೇಟಾ ನೆಟ್ವರ್ಕ್ನ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಏಜೆನ್ಸಿ ಏನು ಡಿಸೈಡ್ ಮಾಡಿದರು ಅಂದರೆ ಪ್ರತಿಯೊಂದು ಗ್ರೂಪಿಗೆ ಒಂದು ಕಂಪ್ಯೂಟರ್ ಕೊಡೋದಕ್ಕೆ ಡಿಸೈಡ್ ಮಾಡಿದರು. ಆ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಇಂಟರ್ ಕನೆಕ್ಟ್ ಮಾಡಿ ಡೇಟಾ ನೆಟ್ವರ್ಕ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದರು. ಆದ್ದರಿಂದ ಈ ಆರ್ಪಾ ನೆಟ್ವರ್ಕ್ ಏನಿದೆಯಲ್ಲ ಈ ಆರ್ಪಾ ನೆಟ್ವರ್ಕ್ ರಿಸರ್ಚು ಒಂದು ರೆವಲ್ಯೂಷನ್ಗೆ ಕಾರಣವಾಯಿತು. ಯಾವ ರೆವಲ್ಯೂಷನರಿಗೆ ಕಾರಣವಾಯಿತು ಅಂದರೆ ನೆಟ್ವರ್ಕ್ ಡೆವಲಪ್ ಮಾಡೋದಕ್ಕೋಸ್ಕರ ಇದು ಒಂದು ಬುನಾದಿ ಆಯಿತು. ಯಾವುದು? ಆರ್ಪಾ ನೆಟ್ವರ್ಕ್. ದ ಇಂಟರ್ನೆಟ್ ಹ್ಯಾಸ್ ಗ್ರೋನ್ ಫ್ರಮ್ ದ ಅರ್ಲಿ ರಿಸರ್ಚ್ ಪ್ರೋಟೋಟೈಪ್ ಟು ಆನ್ ಗ್ಲೋಬಲ್ ಕಮ್ಯುನಿಕೇಷನ್ ಸಿಸ್ಟಮ್ ದಟ್ ರೀಚಸ್ ಆಲ್ countries. That means the internet has started growing from the early point where the research was carried out for performing a network as well as establishing an internet. Now we have a global communication system. That means the internet has grown from the earlier part to the global system communication, and now it has reached to all the countries. ಇಂಟರ್ನೆಟ್ಟು ಫಸ್ಟಿಗೆ ರಿಸರ್ಚ್ ಟೈಮಿಂದ ಇವಾಗಿರುವಂಥ ಗ್ಲೋಬಲ್ ಕಮ್ಯುನಿಕೇಷನ್ ಸಿಸ್ಟಮ್ವರೆಗೂ ಗ್ರೋನ್ ಆಗಿದೆ. ಅದು ಎಲ್ಲ ಕಂಟ್ರೀಸಿಗೂ ರೀಚ್ ಆಗಿದೆ. This particular graph shows that the number of computers which have been attached to the internet has a function of years from the year 1981 to 2003. So this is a graph which is indicating the number of computers which is having an internet facility over the years. Means starting from 1981 to 2003, how many number of computers have been provided with the internet. So this is a graphical representation of how the internet has grown. ಈ ಗ್ರಾಫಲ್ಲಿ ಎಷ್ಟು ಕಂಪ್ಯೂಟರ್ಸ್ಗೆ ಇಂಟರ್ನೆಟ್ ಫೆಸಿಲಿಟಿನ ಅಟ್ಯಾಚ್ ಮಾಡಲಾಗಿದೆ, ಅದು ಯಾವ್ಯಾವ ಇಯರಲ್ಲಿ ಎಷ್ಟು ಕಂಪ್ಯೂಟರ್ಸ್ಗೆ ಇಂಟರ್ನೆಟ್ ಫೆಸಿಲಿಟಿನ ಅಟ್ಯಾಚ್ ಮಾಡಲಾಗಿದೆ ಅಥವಾ ಎಷ್ಟು ಇಂಟರ್ನೆಟ್ ಫೆಸಿಲಿಟಿನ ಕಂಪ್ಯೂಟರ್ಸ್ಗೆ ಕೊಡಲಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ.
ಇದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1981 2003ವರೆಗೆ ಎಷ್ಟು ಕಂಪ್ಯೂಟರ್ಸು ಇಂಟರ್ನೆಟ್ ಫೆಸಿಲಿಟಿಯಿಂದ ಪ್ರೊವೈಡ್ ಮಾಡಿದೆ ಅನ್ನೋದನ್ನು ಈ ಗ್ರಾಫ್ ಮೂಲಕ ನಾವು ತಿಳ್ಕೊಬೋದು. ಇದು ಯಾವುದು ಇಂಟರ್ನೆಟ್ ಯಾವ ರೀತಿ ಗ್ರೋ ಆಗಿದೆ 1981 2003ವರೆಗೆ, ಅಂದರೆ ಎಷ್ಟು ಕಂಪ್ಯೂಟರ್ಸ್ಗೆ ಇಂಟರ್ನೆಟ್ ಪ್ರೊವೈಡ್ ಮಾಡಲಾಗಿದೆ ಅನ್ನೋದನ್ನು ಗಮನಿಸ್ಬೋದು. When plotted on a long scale, which has been represented in this particular diagram, that is a graph, and this graph indicates that the growth of the internet appears to be approximately linear, meaning that the internet has experienced exponential growth over two decades, especially from the year 1995 to 2003. It is a linear in the sense it is almost all a straight line. That means the internet has grown exponential over the 2 decades. The internet has been doubling in size every 9 to 12 months. Means if we consider in the year 1995 it was around 12 million. Then around 1996 it is a 25 million. Then for the 96 it is around 50 million. Like that, for every nearly 9 to 12 months it has been doubling in the size, and this has been represented by plotting a graph where the internet has been experienced an exponential growth over the 2 decades. And by this graph you can see that it is a linear from the year 1981 to 2003, but the most exponential growth is from the year 1995. ಈ ಗ್ರಾಫ್ ಅಲ್ಲಿ ನೀವು ಗಮನಿಸಬಹುದು ಇಂಟರ್ನೆಟ್ ಏನಿದೆ ಗ್ರೋತು ಅದು ಲೀನಿಯರ್ ಆಗಿ ಅಪ್ರಾಕ್ಸಿಮೇಟ್ಲಿ ಲೀನಿಯರ್ ಅಲ್ಲಿ ಇದೆ. ಲೀನಿಯರ್ ಅಂದರೆ ಏನು, ಆಲ್ಮೋಸ್ಟ್ ಆಲ್ ಸ್ಟ್ರೇಟ್ ಲೈನ್ ಅಂತ. ಸೊ ಇಂಟರ್ನೆಟ್ಟು ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಗಿದೆ ಯಾವುದು ಕಳೆದ 2 ದಶಮಾನಗಳಲ್ಲಿ. ಇಂಟರ್ನೆಟ್ಟು ಆಲ್ಮೋಸ್ಟ್ ಆಲ್ ಯಾವ ರೀತಿ ಗ್ರೋತ್ ಆಗಿದೆ ಅಂದರೆ 9 ರಿಂದ 12 ತಿಂಗಳಲ್ಲಿ ಆಲ್ಮೋಸ್ಟ್ ಇಂಟರ್ನೆಟ್ ಡಬಲ್ ಸೈಜಿಂದ ಗ್ರೋತ್ ಆಗಿದೆ. ಎಕ್ಸ್ಪೋನೆನ್ಷಿಯಲಿ ಇಂಟರ್ನೆಟ್ಟು ಅಂದರೆ ಕಂಪ್ಯೂಟರ್ಸ್ಗೆ ಅಟ್ಯಾಚ್ ಮಾಡಿದಾರಲ್ಲ ಆ ಇಂಟರ್ನೆಟ್ಟು ಎಕ್ಸ್ಪೋನೆನ್ಷಿಯಲಿ ಆಗಿ ಗ್ರೋತ್ ಆಗಿದೆ. ಎವ್ರಿ 9 to 12 ಮಂತ್ಸಲ್ಲಿ ಆಲ್ಮೋಸ್ಟ್ ಆಲ್ ಡಬ್ಲಿಂಗ್ ಆಗಿದೆ. ಇದನ್ನು ನೀವು ಗಮನಿಸ್ಬೋದು. 1995 ಇಯರಿಂದ ನೆಕ್ಸ್ಟ್ ಏನು ಗ್ರೋತ್ ಇದೆಯಲ್ಲ ಆ ಗ್ರೋತಲ್ಲಿ ಆಲ್ಮೋಸ್ಟ್ ಆಲ್ ಡಬ್ಲಿಂಗ್ ಆಗಿದೆ. ಎವ್ರಿ 9 to 12 ಮಂತ್ಸಲ್ಲಿ 9 ರಿಂದ 12 ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಡಬಲ್ ಸೈಜಿಂದ ಗ್ರೋತ್ ಆಗ್ತಾ ಬರ್ತಾ ಇದೆ ಇಂಟರ್ನೆಟ್ಟು ಯಾವುದು ಕಂಪ್ಯೂಟರ್ಸ್ಗೆ ಅಟ್ಯಾಚ್ ಮಾಡಿರೋದಂತ. ಇದನ್ನು ನೀವು ಕ್ಲಿಯರ್ ಆಗಿ ಈ ಗ್ರಾಫ್ ಮೂಲಕ ನೋಡ್ಬೋದು.